ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ಕೇಸರಿ ಬಾತ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಏನೇನು ಬೇಕು ಅಂತ ನೋಡಿ. ಕಾಜು, ಏಲಕ್ಕಿ, ಒಣದ್ರಾಕ್ಷಿ, ಬಾದಾಮ್ ಮತ್ತು 1 ಬಟ್ಲು ರವೆ, 1 ಬಟ್ಲು ಸಕ್ಕರೆ, ತುಪ್ಪ. ಇವಾಗ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೋಡಿ ತುಪ್ಪ ಕಾಯ್ತಾ ಇದೆ. ತುಪ್ಪ ಕಾಯ್ತಾ ಇದ್ದಂತೆ ಒಣ ದ್ರಾಕ್ಷಿ ಹಾಕಿ ದ್ರಾಕ್ಷಿ ಫ್ರೈ ಮಾಡಿ ತುಪ್ಪದಲ್ಲಿ. ಗೋಡಂಬಿ, ಬಾದಾಮು ಹಾಕಿ ಎಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಒಣ ದ್ರಾಕ್ಷಿ ಎಲ್ಲ ಈ ಥರ ತುಪ್ಪದಲ್ಲಿ ಉಬ್ಬು ಬರಬೇಕು. ಈಗ ಕೇಸರಿ ಬಾತ್ ಕಲರ್ ಹಾಕಿ ಮಿಕ್ಸ್ ಮಾಡಿ. ಈಗ ನೀರು ಹಾಕಿ, ನಾವು ರವೆ ಎಷ್ಟು ತಗೊಳ್ತೀವೋ ಆ ಬಟ್ಲಿಂದ 4 ಬಟ್ಲು ನೀರು ಹಾಕಿ. ಎರಡು ರವೆ ಎಷ್ಟು ತಗೋತೀವೋ ಆ ಬಟ್ಲಿಂದ 4 ಬಟ್ಲು ನೀರು ಹಾಕಿದರೆ ಕೇಸರಿ ಬಾತು ಮೃದುವಾಗುತ್ತೆ. ನೋಡಿ ಇವಾಗ ನೀರು ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ನೋಡಿ ನೀರು ಕುದೀತಾ ಇದೆ. ನೀರು ಕುದಿಬೇಕಾದ್ರೆ ಇವಾಗ ನಾವು ಹುರಿದಿಟ್ಕೊಂಡಿರೋ ರವಾನ ಮಿಕ್ಸ್ ಮಾಡಿ. ರವಾನ ತುಪ್ಪದಲ್ಲೇ ಹುರ್ಕೊಳ್ಳಿ. ನಾನು ರವೆ ಮೊದಲೇ ಹುರ್ಕೊಂಡಿದ್ದೆ. ನೋಡಿ ಇವಾಗ ಮಿಕ್ಸ್ ಮಾಡಿ. ರವಾನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದು ಮಾಡಬೇಕು. ಇದು ಏಲಕ್ಕಿ ಪೌಡರ್ನು ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ. ರವೆ ಹಾಕಿದ ಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೇಲ್ಗಡೆ ಸ್ವಲ್ಪ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕೇಸರಿ ಬಾತ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವಾನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಗಡ್ಡೆ ಆಗುತ್ತೆ. ಸ್ವಲ್ಪ ಕುದಿಯಕ್ಕೆ ಬಿಡಿ. ನೋಡಿ ಕೇಸರಿ ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಸ್ಪೂನಲ್ಲಿ ತಗೊಂಡ್ರೆ ಅಂಟ್ಕೋಬಾರ್ದು. ನೀಡುವಾಗ ಸ್ಮೂತಾಗಿ ಬರಬೇಕು.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಕೇಸರಿ ಬಾತು ರೆಡಿಯಾಗಿ ನೋಡಿ, ನೀವು ಟ್ರೈ ಮಾಡಿ. ನೋಡಿದ್ರಲ್ಲ, ಇವಾಗ ಇದೇ ಥರ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನೋಡಿ ಹೇಳಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ.